ಫೈನಲಿ ರೀಚ್ ಆಗಿದ್ದೀವಿ ಚಾಮುಂಡಿ ಬೆಟ್ಟ. ಅಮ್ಮ ಫೋನ್ ಮಾಡಿ ಬೈತವ್ರೆ ಹೋಗಿತ್ತವ್ರೆ, ಅವ್ರಿಗೆ ಹೇಳ್ದಿರ ಹೋಗಿದ್ದಕ್ಕೆ. ಕೇಳಿ ಅವ್ರಿಗೆ ಎಲ್ಲೋಗಿದ್ದೆ ಹೆಂಗೋಗಿದ್ದ ನಮ್ಗೆ ಹೇಳ್ದೆ ಹೋದ್ನಲ್ಲ ಅವನು. ನಾವು ದೊಡ್ಡರಂತ ಹೇಳಿಕ್ಕಿರೋದು ಒಂದು ಮಾತು ಕೇಳಿದ ಅವನು. Okay, let's go. ರಿಚ್ ಪರ್ಸನ್ ಎಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದವ್ರೆ. ಬೆಡ್ ಪಕ್ಕದಲ್ಲೇ ಆ್ಯಪಲ್ಲು, ದುಡ್ಡಿನ ದುರಾಂಕಾರ ಅಂತಾರಲ್ಲ ಗೈಸ್ ಅದು. ರೂಮ್ ನೋಡಿ ಫುಲ್ ಪೌಡ್ರ್ ಹಾಕಿ ರೂಮ್ ಕ್ಲೀನಾಗಿ ಇಟ್ಕೊಳ್ಳಲ್ಲ. ಪೌಡ್ರ್ ಮಾಡಿ ಇಟ್ಟಿದ್ಯಲ್ಲ ಲೇ. ನೀನು ಹೋಗ್ಬಾ, ನಿನ್ನ ರೂಮ್ ಎಷ್ಟು ಕ್ಲೀನ್ ಆಗಿತ್ತು ನೋಡಿ ಇವತ್ತು. ನಾನು 3 ಐಟಮ್ ತರಿಸಿದ್ದೆ. ಟೆಂಟು ಮತ್ತು ಒಂದು ಸ್ಕ್ವಾಶ್ ಏನೋ ಗೇಮ್ ಇದೆ ಇಲ್ಲಿ ನಮ್ಮ ಇದರಲ್ಲಿ ವಿಲ್ಲಲ್ಲಿ, ಅದು ನಾಡೋಣ ಅಂತೇಳಿ ಬ್ಯಾಟ್ ತರಿಸಿದ್ದೆ. ಮಜಾ ಇರುತ್ತೆ. ನಾನೀಗ ಬ್ರೇಕ್ಫಾಸ್ಟ್ ಮಾಡಿ ಹೊರಟಿದ್ದೀನಿ. ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಬಾಯ್. ಕಾಫಿ ಬೇಡ, ಸಾಕಾಗಿದೆ ನೀವು ಮಾಡೋ ಕಾಫಿ ಕೊಡು. ಪಪ್ಪ ಬಾಯ್. ಗೈಸ್, ನಾನು ಇವಾಗ ಹೊರಟಿರೋದು ಫಸ್ಟು ಒಬ್ಬರನ್ನ ಪಿಕ್ ಮಾಡ್ಕೊಳ್ಳೋಕ್ಕೆ, ಅಂದರೆ ನಮ್ಮ ಹುಡುಗಿನ ಪಿಕ್ ಮಾಡ್ಕೊಂಡು ದೆನ್ ಮೈಸೂರಿಗೆ ಹೊರಡಬೇಕು. ಮೈಸೂರಿಗೆ ಹೋಗಿ ನಾವು ಹೋಗ್ತಿರೋ ಚಾಮುಂಡಿ ಬೆಟ್ಟಕ್ಕೆ ಒಬ್ಬನೇ ಡ್ರೈವ್ ಮಾಡಬೇಕು. ಮೈಸೂರವರೆಗೂ ಒಬ್ಬನೇ ನಾನು ತುಂಬ ಮುಂಚೆ ಡ್ರೈವ್ ಮಾಡಿದ್ದೆ. ಅವಾಗ ಡ್ರೈವಿಂಗ್ ಮಾಡೋ ಹುಚ್ಚಿತ್ತು, ಇವಾಗಂತೂ ಡ್ರೈವಿಂಗ್ ಮಾಡೋ ಹುಚ್ಚಿಲ್ಲ. ಗೊತ್ತಿಲ್ಲ ಏನಾಗುತ್ತೆ ಅಂತ, ನೋಡೋಣ. ಬನ್ನಿ, ಮಜಾ ಇರುತ್ತೆ. ಲೆಟ್ ಅಸ್ ಗೋ ಗಾಯ್ಸ್. ನಾನು ಹೇಳ್ದಂಗೆ ಅವ್ರನ್ನ ವ್ಲಾಗಲ್ಲಿ ತೋರಿಸಲ್ಲ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಲಾಸ್ಟ್ ವ್ಲಾಗ್ ಅವ್ರದ್ದು ಅಂತ. ಅವ್ರನ್ನ ವ್ಲಾಗಲ್ಲಿ ತೋರಿಸಲ್ಲ, ಬಟ್ ನಾನು ಮಾತ್ರ ವ್ಲಾಗಲ್ಲಿ ಇರ್ತೀನಿ. ಲೆಟ್ಸ್ ಗೋ. ಮಜಾ ಇರುತ್ತೆ ಗಾಯ್ಸ್, ಮಜಾ ಇರುತ್ತೆ. ಮೈಸೂರು ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಈ ಪ್ಲ್ಯಾನ್ ಇವತ್ತಿಂದಲ್ಲ, ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಿದ್ದಿದ್ದು. ಬಟ್ ನನಗೆ ಟೈಮ್ ಆಗ್ತಿರಲಿಲ್ಲ ನನ್ನ ಕೆಲಸಗಳಿಂದ. ಸೊ ಅದಕ್ಕೆ ಇವತ್ತು ಫೈನಲಿ ಸ್ವಲ್ಪ ಟೈಮ್ ಮಾಡಿಕೊಂಡು ಹೋಗ್ತಾ ಇರೋದು. ಗಾಯ್ಸ್, ಫೈನಲಿ ಪಿಕ್ ಮಾಡ್ಕೊಂಡು ಹೊರಟಿದ್ದೀನಿ ಗಾಯ್ಸ್. 2 ಅವರ್ ವೆಯ್ಟ್ ಮಾಡ್ತಿರೋದು ಗಾಯ್ಸ್, 2 ಅವರ್. ಎನಿವೇಸ್ ಬನ್ನಿ ಈಗ. ಅಲ್ಲಿ ನೋಡಿ ಕಾರ್ ಗೈಸ್, ಇದು ಇವರ ಡ್ರೀಮ್ ಕಾರ್. ನಾನು ಇದನ್ನು ಗಿಫ್ಟ್ ಕೊಡ್ಸೋ ಥರ ಆಗಲಿ ಅಂತ ದೇವ್ರ ಹತ್ರ ಬೇಡ. ಬನ್ನಿ ಹೋಗೋಣ. ಇಲ್ಲಿಂದ ಡೈರೆಕ್ಟ್ ಮೈಸೂರು ಮಧ್ಯೆ ಯಾರು ಒಳ್ಳೆ ಹೋಟ್ಲ್ ಸಿಕ್ಕರೆ ಲಂಚಿಗೆ ನಿಲ್ಸೋಣ. ಯಾವುದು? ಅಮರಾವತಿ ಅಂತ ಗೈಸ್. ಬನ್ನಿ ಹೋಗೋಣ. ಈಗ ನಮ್ಮ ಹುಡುಗಿ ರೋಡ್ ಶಾಟ್ಸ್ ತಗೋತಾರೆ, ಅದ್ರ ಸ್ಕಿಲ್ಸ್ ನೋಡಿ. ಗೈಸ್ ಹಸುವಾಗ್ತಿದೆ, ಬಟ್ ಇದೇ ಲೊಕೇಶನ್ಗೆ ಹೋಗಿ ತಿನ್ಬೇಕು ಅಂತ ಹೋಗ್ತಾ ಇದ್ದೀವಿ ಗೈಸ್. ಈ ಒಳ್ಳೆ ಟೈಮಲ್ಲಿ ಸ್ಕ್ರೀನ್ ವರ್ಕ್ ಆಗ್ತಿಲ್ಲ ನಂದು ಕಾರ್ದು. ಫೋನ್ನ ಕೈಲಿ ಇಟ್ಕೊಂಡು ಕಾರ್ ಓಡಿಸ್ತಾ ಇದ್ದೀನಿ ನೋಡಿ. ಫೈನಲಿ ಲಂಚಿಗೆ ಇಳಿದಿದ್ದೀವಿ. ಒಂದು ಕ್ರೇಜಿ ಸ್ಕೋಡಾ ರ್ಯಾಪಿಡ್ ನೋಡಿದೆ. ಸ್ಕೋಡಾ ಆಕ್ಟಿವೇನ ರ್ಯಾಪಿಡ್ ಗೊತ್ತಿಲ್ಲ, ಅದು ರ್ಯಾಪಿಡ್ ಅನ್ಸುತ್ತೆ. ಹಾಂ, ಕ್ರೇಜಿ ಕಲರ್ ಇದೆ ಗೈಸ್. ಇದೇ ಕಲರ್ ಇದಕ್ಕೆ ಮಾಡಿಸ್ಬಿಡೋಣ ನೋಡಿ. ಯೋಚನೆ ಮಾಡಿ ಹೇಳಿ, ಹಿಂಗೇನು ಅನ್ಸುತ್ತೆ? ಬೇಡವಾ? ಏನು ಬೇಡಿ, ಬೇಡ ನೀವು ಪರವಾಗಿಲ್ಲ. ಪಾಪ ಓನರಿಗೆ ಬೇಜಾರಾಗಲ್ವಾ? ನಾನು ಅರ್ಧ ನಿದ್ದೆ ಹೊಡೆದು ಓಡ್ತಿದ್ದೀನಿ ಗಾಡಿನ, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ನಿಜ. ಏನು ತಿನ್ನೋದು ನೋಡೋಣ. ವೆಜಿಟೇರಿಯನ್ ಜೊತೆ ಸೇರಿ ನಾನು ವೆಜ್ ತಿನ್ನೋ ಥರ ಆಗಿದೆ. ನಾನು ಟೆಂಪಲ್ಗೆ ಹೋಗ್ತಿರೋದ್ರಿಂದ ವೆಜ್ ತಿಂತಾ ಇದ್ದೀನಿ, ಇಲ್ಲಾಂದರೆ ನಾನ್ ವೆಜ್ ಫಿಕ್ಸು. ಪ್ಯಾಂಟ್ ಎಲ್ಲ ಪ್ಯಾಂಟ್ ಎಲ್ಲ ಬಂದರೆ ಓಕೆನಾ? ಗೊತ್ತಾಗಲ್ವಾ? ಈ ಪ್ಯಾಂಟ್ ಸೂಟ್ ಹಾಕ್ಬಿಡ್ತೀರಾ, ಇನ್ಮೇಲೆ ಹಾಕಲ್ಲ. ಮಶ್ರೂಮ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ, ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ. ಬಸ್ ಊಟ ತಿಂದು ಬೈಟು ಜ್ಯೂಸ್ ಕುಡಿದು ನಾನು ಹೊರಡ್ಬೇಕೀಗ ಗೈಸ್. ಲಂಚ್ ಮುಗಿಸಿ ಹೊರಟ್ವಿ. ಇಲ್ಲಿ ನೋಡಿ, ಇದು ರಿವರ್ಸ್ ಕ್ಯಾಮ್ರಾ ಸ್ಟಕ್ ಆಗ್ಬಿಟ್ಟಿದೆ. ಏನು ಮಾಡಲಿ ಕಾರಿಗೆ ಅರ್ಥ ಆಗ್ತಿಲ್ಲ ಗೈಸ್. ನಾನು ಹಾಡು ಬರ್ತಾ ಇಲ್ಲ, ಮ್ಯಾಪ್ ಬರ್ತಾ ಇಲ್ಲ. ಮಕ್ಕ ನೋಡ್ಕೊಂಡು ಕೂತಿದ್ದೀವಿ. ಅದು ಈ ಮಕ್ಕ ಎಷ್ಟೊತ್ತಂತ ನೋಡೋದು. ಅಲ್ಲ ಅವರು ನಾನಲ್ಲ, ಅವರು. ಮೈಸೂರು ರೀಚ್ ಆದರೆ ನಮ್ಮ ಹಳೆ ಬೆಂಗಳೂರು ನೆನಪಾಗುತ್ತೆ. ಎಷ್ಟು ಪೀಸ್ಫುಲ್ ಆಗಿತ್ತು, ಟ್ರಾಫಿಕ್ ಇರಲಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಅಪ್ಪ ಜೊತೆ ಎಲ್ಲ ಬೈಕಲ್ಲಿ ಓಡಾಡಬೇಕಾದ್ರೆ, ಇಲ್ಲ ಬಸ್ಸಲ್ಲಿ ಓಡಾಡಬೇಕಾದ್ರೆ ತುಂಬ ಕಮ್ಮಿ ನಿಲ್ತಾ ಇದ್ವಿ. ಆ್ಯಂಡ್ ವೆದರ್ ಚೆನ್ನಾಗಿರ್ತಿತ್ತು. ಈಗಲೂ ವೆದರ್ ಚೆನ್ನಾಗಿದೆ, ಬಟ್ ಆ ಪೀಸ್ಫುಲ್ ಇದೆಯಲ್ಲ, ಪೀಸ್ಫುಲ್ನೆಸ್ ನನಗೆ ಇವಾಗ ಲಿಟ್ರಲಿ ಅದು ಹಿಟ್ಟಾಯಿತು ಟಕ್ ಅಂತ ಮೈಸೂರು ಎಂಟ್ರ್ ಆಗಿದ ತಕ್ಷಣ. ಸೊ ಫೈನಲಿ ಇನ್ನೊಂದು 11 ಕಿಲೋಮೀಟ್ರ್ ಇದೆ. ಬನ್ನಿ, ಲೆಟ್ಸ್ ಗೋ. ಟೈಮ್ ಒಂದು 6 ಗಂಟೆ. ಸ್ಲೋ ಆಗಿ ಹೋಗ್ತಾ ಇದ್ದೀನಿ, ಯಾಕಂದರೆ ತುಂಬ ಜನ ಇರ್ತಾರೆ ಇವಾಗ. ಸೊ ಜನ ಕಮ್ಮಿ ಆಗಲಿ ಅಂತೇಳಿ ಸ್ಲೋ ಆಗಿ ಹೋಗ್ತಾ ಇದ್ದೀನಿ. ಕತ್ಲಾದ್ರೂ ಪರವಾಗಿಲ್ಲ ಅಂತ ಹೋಗಿ
ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ವಾಪಸ್ಸು ನಾವು ತಿನ್ಕೊಂಡು ಬೆಂಗಳೂರಿಗೆ ಹೋಗೋದು. ಲೆಟ್ಸ್ ಗೋ. ನಿಮ್ಗೇನು ಅನ್ಸುತ್ತೆ ಮೈಸೂರು ಬಗ್ಗೆ? ಮೈಸೂರು ಒಂಥರ ಪೀಸ್ಫುಲ್ ಪ್ಲೇಸ್ ತರ. ಮೈಸೂರು ಇಷ್ಟನಾ ಬೆಂಗಳೂರು ಇಷ್ಟನಾ? ಫಾರೆವರ್ ಬೆಂಗಳೂರೇ. ಯಾವತ್ತಾದ್ರೂ ಬಂದು ಹೋಗೋದಕ್ಕೆ ಮೈಸೂರು ಅಂದ್ರೆ ಯಾಕೆ ಬೆಂಗಳೂರು ಅಂದ್ರೆ ಅಲ್ಲೇ ಹುಟ್ಟಿರೋದು ಬೆಳೆದಿರೋದು ಅದರಿಂದ. ಬಟ್ ಮೈಸೂರು ಒಂಥರ ಚೆನ್ನಾಗಿದೆ. ಟೀನಾ ಕಾಫಿನಾ? ಯಾವುದು ಕುಡಿಯೋಲ್ಲಪ್ಪ. ಬೆಸ್ಟ್ ಗೈಸ್. ಒಳ್ಳೆ ನಾನ್ ವೆಜ್ ಹೋಟೆಲ್ ನಿಲ್ಸೋಣ ಅಂದರೆ ಇವ್ರು ವೆಜಿಟೇರಿಯನ್ನು ಆಯಿತಾ. ಇನ್ನೊಂದು ಒಳ್ಳೆ ಕಾಫಿ ಕುಡಿಯೋಣ ಅಂದರೆ ಇವ್ರು ಕಾಫಿ ಟೀ ಕುಡಿಯೋಲ್ಲ. ಏನು ಮಾಡಲಿ ನಾನು ಇವಾಗ ಹೇಳಿ? ನಾನು ಒಬ್ಬನೇ ಹಿಂಗೆ ಕುಡಿತಿದ್ರೆ ಅವ್ರು ನನ್ನ ನೋಡ್ತಾ ಇದ್ರೆ ಹೆಂಗಾಗುತ್ತೆ ನೀವೇ ಯೋಚನೆ ಮಾಡಿ. ತುಂಬ ಬೇಜಾರಾಗ್ತಿದೆ ಗೈಸ್ ನನಗೆ. ಬೇಜಾರಾಗ್ತಿದೆ ಗೈಸ್. ಮೂಗೆಲ್ಲ ಕ್ಲೋಸ್ ಆಗಿಬಿಡ್ತು, ನಂದು ಕೋಲ್ಡ್ ಆಗಿಬಿಡ್ತು, ತಲೆಲ್ಲ ನೋವು ಶುರು ಆಗೋಯ್ತು ಬರೀ ಇಷ್ಟು ಡ್ರೈವ್ ಮಾಡಿದ್ದಕ್ಕೆ. ಇನ್ನು ನಾನು ಇಲ್ಲಿಂದ ತುಂಬ ದೂರ ಡ್ರೈವ್ ಮಾಡಿಬಿಟ್ರೆ ಏನಾಗುತ್ತೋ ನನ್ನ ಕತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯ್ತು ಇಷ್ಟು ದೂರ ನಾನು ಒಬ್ಬನೇ ಓಡಿಸಿ ಆ್ಯಕ್ಚುಲಾಗಿ. ಅದು ಎಫರ್ಟ್ಸ್ ಹಾಕಿರೋದು ನಾನು ಗೋಸ್ಕರ ಅಷ್ಟೇ. ಗೈಸ್ ಫೈನಲಿ ರೀಚ್ ಆಗಿದ್ದೀವಿ ಚಾಮುಂಡಿ ಬೆಟ್ಟ. ಈಗ ಒಳಗೆ ಹೋಗಬೇಕು. ಜನ ಕಮ್ಮಿ ಆಗಿದ್ದಾರೆ. ಸೊ ನಾನು ಲಾಸ್ಟ್ ಟೈಮ್ ಒಂದಷ್ಟು ಜನ ಇಲ್ಲ, ಈಗ ಕಮ್ಮಿ ಇದ್ದಾರೆ. ಸೊ ಅದೇ ಖುಷಿ. ಗೈಸ್ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಆಲ್ಮೋಸ್ಟ್ ಅಂಗಡಿಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ ನೋಡಿ. ಗೈಸ್ ಟೆಂಪಲ್ ನಡ್ಕೊಂಡು ಹೋಗ್ತಾ ಇದ್ದೇವೆ. ಅಜ್ಜಿ ಎಲ್ಲ ಇದೆ. ಅಜ್ಜಿ ನೋಡ್ಕೊಂಡು ಆ ಕಡೆ ಗಲೀಜು ತೊಳೆದ್ಬಿಟ್ಟೆ. ಸಣ್ಣ ಗಾಡಿ. ನನ್ನ ಥಾಟ್ಸ್ ಎಲ್ಲ ನಿಂತೆ ಹೋಯ್ತು. ಫುಲ್ ಪೀಸ್ಫುಲ್ ಆಗಿದ್ದೀನಿ ಒಂಥರ ನಾನು. ಅನ್ನೋ ಥರ ಅಷ್ಟು ಒಳಗೆ ಹೋಗಿ ಬಂದ್ಬಿಡ್ತೀವಿ. ಇದೊಂದು ತಗೋತಾ ಇದ್ದೀವಿ ಗೈಸ್. ಇದನ್ನು ತಗೊಂಡು ಟಿಕೆಟ್ ತೊಳಗೆ ಹೋಗ್ತಾ ಇದ್ದೀವಿ. 200 ರೂಪಾಯಿ ಕೊಟ್ಟರೆ ಡೈರೆಕ್ಟ್ ಎಂಟ್ರಿ ಅಂತೆ. ಒಬ್ರಿಗೆ 200 ರೂಪಾಯಿ, ಇಬ್ಬರಿಗೆ 400 ರೂಪಾಯಿ, 3 ಜನಕ್ಕೆ 600 ರೂಪಾಯಿ. ನಾವಿರೋದು ಇಬ್ಬರು. ಗೈಸ್ ನಂದ್ರಲ್ಲಿ ಪೇ ಆಗಿಲ್ಲ ಅಂತ 700 ರೂಪಾಯಿ ಆಗ್ತಿದೆ ನೋಡಿ. ಆ್ಯಕ್ಚುಲಾಗಿ ಆಗ್ತಿತ್ತು, ನಾನು ನೆಟ್ವರ್ಕ್ ಇಲ್ಲ ಅಂತೇಳಿ ಪೇ ಮಾಡಿಸ್ಬಿಟ್ಟೆ. ಗೈಸ್ ಟಿಕೆಟ್ ತೊಗೊಂಡು ಒಳಗೆ ಹೋಗ್ತಾ ಇದ್ದೀನಿ. ಒಳಗೆ ನನ್ನ ಪ್ರಕಾರ ವಿಡಿಯೋ ಮಾಡೋಂಗಿಲ್ಲ, ನನಗೆ ನೆನಪಿರೋ ಪ್ರಕಾರ ವಿಡಿಯೋ ಮಾಡೋಂಗಿಲ್ಲ. ಗೈಸ್ ಲಡ್ಡು ಫ್ರೀ. ಗೈಸ್ ದರ್ಶನ ಆಯಿತು. ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡ್ಬಿಟ್ಟು ಹೋಗೋಣ ಅಂತ ಕೂತ್ಕೊಂಡು ಮೆಡಿಟೇಟ್ ಮಾಡ್ತಾ ಇದ್ದೀವಿ. ಗೈಸ್ ಫೈನಲಿ ಹೊರಟಿದ್ದೀವಿ. ಗೈಸ್ ನಾವು ದೇವಸ್ಥಾನಕ್ಕೆ ಬಂದಾಗ ಅಕ್ಕ ನಮಗೆ ತುಂಬ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಇಲ್ಲಿ ಅಕ್ಕ ಅಂಗಡಿಗೆ ಬನ್ನಿ ಗೈಸ್. ನಾವು ತಿನ್ಬೇಕಂತೆ, ಅದಕ್ಕೆ ನಾವು ಇಸ್ಕೊಳಕ್ಕೆ ಹೋಗ್ತಾ ಇದೀವಿ. ಒಂದು ಪೈನಾಪಲ್, ಒಂದು ವಾಟರ್ ಮೆಲನ್ ತಗೋತಾ ಇದೀವಿ ಗೈಸ್. ಇಲ್ಲ ಸೀರಿಯಲ್ ಎಲ್ಲ ಮಾಡಲ್ಲ, ಫಿಲಮಲ್ಲಿ ಮಾಡಿ ಮೊಬೈಲಲ್ಲಿ ಮಾಡೋರು, ರೀಲ್ಸ್ ಮಾಡೋರು. ಪ್ರೌಡಾಗಿ ಹೇಳಬೇಕು, ರೀಲ್ಸ್ ಮಾಡೋರು ಅದೆಲ್ಲ ಇದೆ ಗೈಸ್. ಅಕ್ಕ ಹತ್ರ ವಾಟರ್ ಮೆಲನ್ ತೊಗೊಂಡಿದ್ದೀವಿ. ಅಕ್ಕ ರೀಲ್ಸ್ ನೋಡ್ತೀರಾ ನೀವು? ರೀಲ್ಸ್ ನೋಡ್ತೀರಾ ನೀವು? ನೋಡಲ್ವಾ? ಅಯ್ಯಯ್ಯೋ ನೋಡಿ, ನೀವು ನೋಡ್ರೆ ನಮ್ಮ ಮನೆ ನಡೆಯೋದು. ಗೈಸ್ ಲೆಟ್ಸ್ ಗೋ. ತುಂಬ ಜನ ಸೀರಿಯಲ್ ಬರ್ತೀನಿ ಅನ್ಕೋತಾರೆ, ತುಂಬ ಜನ ಮೂವಿಲಿ ಬರ್ತೀನಿ ಅನ್ಕೋತಾರೆ, ತುಂಬ ಜನ ನ್ಯೂಸ್ ಚಾನಲ್ ಅನ್ಕೋತಾರೆ. ನಾನು ಏನು ಹೇಳಿ, ರೀಲ್ಸ್ ಮಾಡೋನು ನಾನು, ಯೂಟ್ಯೂಬ್ ಬ್ಲಾಗ್ ಮಾಡೋನು ನಾನು ಅಂತ ಒಂದು ಬೋರ್ಡ್ ಹಾಕೊಂಡ್ಬಿಡ್ತೀನಿ. ಇನ್ಮೇಲೆ ಕನ್ಫ್ಯೂಸ್ ಆಗ್ಬಾರ್ದು ಜನ. ಏನಂದರೆ ನನ್ನ ಫೇಸೇ ಒಂಥರ ಯಾರೋ ಹೀರೋ ಥರ ಇದ್ದಾರಲ್ಲ ಅನ್ನೋ ಫೇಸ್ ಇದೆಯಲ್ಲ ನನಗೆ, ಅದಕ್ಕೆ ಜನ ಕನ್ಫ್ಯೂಸ್ ಆಗ್ತಾರೆ ಗೈಸ್ ನನ್ನ ಪ್ರಕಾರ. ಒಳಗಡೆ ಮೆಡಿಟೇಟ್ ಮಾಡಿ ಕಣ್ ತೆಗಿಯೋಷ್ಟರಲ್ಲಿ ಒಂದು 5-6 ಜನ ಕಾಯ್ತಿದ್ರು ಗೈಸ್ ಫೋಟೋಗೆ. ಆ ಸೀನ್ ನೋಡಿ ತುಂಬ ಖುಷಿ ಆಯಿತು. ಒಂದು ಬೇಲ್ ತೊಗೋತಾ ಇದ್ದೀವಿ, ಬೇಲ್ ಪುರಿ. ನಿಪ್ಪಟ್ಟು ಜಾಸ್ತಿ ಹಾಕಿ ಕೇಳಿದ್ದೀನಿ ಅಣ್ಣಂಗೆ. ಅಣ್ಣ ಎಕ್ಸ್ಟ್ರಾ ತೊಗೊಳ್ಬೇಕಾದ್ರೆ ನಿಪ್ಪಟ್ಟು ಜಾಸ್ತಿ ಹಾಕಿ ಆಯ್ತಾ? ಹಾಕಿ ಅಣ್ಣ, 10 ರೂಪಾಯಿಗೆ ಹಾಕಿ ಅಣ್ಣ. ಅದು ಅಣ್ಣ ನಾನಲ್ಲಿ ತಿಂತೀನಿ, ನಿಮ್ಗೆ ಅಲ್ವಾ? ರೈಸ್ ಫೈನಲಿ ಬೇಲ್ಪುರಿ ತಿನ್ಕೊಂಡು ಹೋಗ್ತಾ ಇದೀವಿ ಬನ್ನಿ. ಅವಾಗ 2 ರೂಪಾಯಿ ಅಂತ ಚುರ್ಮುರಿ, ಇವಾಗ 50 ರೂಪಾಯಿ ಆಗಿದೆ. 40 ರೂಪಾಯಿ. ಆಗ ಬರೀ ಅಣ್ಣ ನೀವು ಮಾತ್ರ ಇದ್ದಿದ್ದಾ? ಇಬ್ಬರೇ ಇದ್ದಿದ್ದು. ಇವಾಗ ಅಕ್ಕಪಕ್ಕ ಫುಲ್ ಅಂಗಡಿ. ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ. ಒಂದೇ ಬೀಳ್, ಎಲ್ಲ ಬೀಳೋದು ಕಾಂಪಿಟೇಷನ್ ಇದೆ. ಏನು ಮಾಡೋಕ್ಕಾಗಲ್ಲ. ದನ ಬಂದು ಅಂತ ನಾವು ಕೆಲಸ ಬಿಡೋಕ್ಕಾಗುತ್ತಾ? ಕರೆಕ್ಟ್ ಅಣ್ಣ. ಒಂದೇ ಎಲ್ಲಿ ಬರ್ತಾರ ಅಲ್ಲಿ ಇಸ್ಕೊಳ್ಳೋದು. ಯಾರು ನನ್ನ ಬಂದು ನಾನೇ ಅಂತವ್ರು. ಯಾರು? ನಾನಲ್ಲ ಏನ್ ನಾನೇನು? ಎಲ್ಲಿ? ಹೌದಾ? ಏನ್ ಹೆಸರು ಗೊತ್ತಾ? ಹೆಸರಿಲ್ಲ ಅಂತ ಹೇಳ್ಬಿಡಿ, ಬೇಜಾರಾಗ್ಬಿಡುತ್ತೆ ನನಗೆ. ಏನು ನೆನ್ಸ್ಕೊಡಿ, 5 ನಿಮಿಷ ಕೊಡ್ತೀನಿ ಬೇಗ. ಹಾಯ್ ಸಮೀರ್ ಅಂತ. ಹಾಯ್ ಯಾವ್ರು ಇದೆ ಊರ? ಶಿವಮೊಗ್ಗ. ಇಲ್ಲಿ ಟ್ರಿಪ್ಪಾ? ನೈಸ್ ಥ್ಯಾಂಕ್ ಯು. ಚುರ್ಮುರಿ ತಿಂತೀರಾ? ತೋಳಿ ಸ್ವಲ್ಪ. ಬಾಯ್ ಥ್ಯಾಂಕ್ ಯು ಗೈಸ್. ಸೊ ಒಳ್ಳೆ ದರ್ಶನ ಆಗಿ ವಾಪಸ್ ಎಳಿತಾ ಇದ್ದೀವಿ. ಆ್ಯಸ್ ಯೂಶ್ವಲ್ ನಮ್ಮ ಸ್ಕ್ರೀನ್ ವರ್ಕ್ ಆಗ್ತಿಲ್ಲ ಈಗಲೂ ನೋಡಿ. ನಾವು ಒಂದು ಫೇಮಸ್ ಕೆಫೆ ಥರ ಏನೋ ಇದೆ ಮೈಸೂರಲ್ಲಿ,
ಅಲ್ಲಿಗೆ ಹೋಗ್ಬಿಟ್ಟು ಅದಕ್ಕಿಂತ ಮುಂಚೆ ಒಂದು ಸ್ವೀಟ್ ಅಂಗಡಿ ಇದೆ, ಅಲ್ಲಿಗೆ ಒಂದು ಸ್ವಲ್ಪ ಸ್ವೀಟ್ ಗಿಟ್ ತೊಗೊಂಡು ನಮ್ಮ ಮನೆಗೆ ಇವ್ರ ಮನೆಗೆ ಸ್ವೀಟ್ ತೊಗೊಂಡು ಆಮೇಲೆ ಆ ಕೆಫೆಗೆ ಹೋಗಿ ವಾಪಸ್ ಬೆಂಗಳೂರಿಗೆ ಹೋಗೋದು. ನಿಂಗೆ ತೋರ್ಸೋಕ್ಕಾಗಲ್ಲ ಏನು ಮಾಡಲಿ ಗೈಸ್, ನನಗೆ ಹಿಂಗೆ ಅಂತಿದ್ದೆ ಕೈ, ಬಟ್ ಅಂತ ಸುಮ್ಮನೆ ಇದೆ ಗೈಸ್. ನಾನು ಲಾಸ್ಟ್ ಟೈಮ್ ಫ್ಯಾಮಿಲಿನ ಕರ್ಕೊಂಬಂದಿದ್ನಲ್ಲ ಮೈಸೂರು ಪಾಕ್ ಅಂಗಡಿ, ಅಲ್ಲಿಗೆ ಬಂದಿದ್ದೀನಿ ಈಗ. ವೆರೈಟೀಸ್ ಆಫ್ ಮೈಸೂರು ಪಾಕ್ ಇದೆ ಇಲ್ಲಿ. ಅದರಲ್ಲಿ ಯಾವುದಾದ್ರು ಒಂದೆರಡು ತೊಗೊಂಡು ನಮ್ಮ ಮನೆಗೆ ಅವ್ರ ಮನೆಗೆ ಮತ್ತು ಸ್ವಲ್ಪ ಚೀಟ್ ಡೇ ಮಾಡ್ಕೊಂಡು ಹೋಗೋದಿಲ್ಲಿಂದ. ಲೆಟ್ಸ್ ಗೋ. ಮಲೈ ಗೋಲಾ ತಿಂತಾ ಇದ್ದೀನಿ, ಅವರು ರಸ ಮಲೈ ತಿಂತಾ ಇದ್ದಾರೆ. ಮೈಸೂರು ಪಾಕ್ ಅಂಗಡಿಗೆ ಮೈಸೂರು ಪಾಕ್ ಅಂಗಡಿಗೆ ಬಂದು ಇದನ್ನು ತಿಂತಾ ಇದೀವಿ ನೋಡಿ ಗೈಸ್. ನಮ್ಮ ಅಮ್ಮಗೆ ನಾ ಇಲ್ಲಿ ಬಂದಿರೋದು ಗೊತ್ತಿಲ್ಲ. ಸೊ ಈಗ ಅವರು ವಿಡಿಯೋ ಕಾಲ್ ಮಾಡ್ತಿದ್ದಾರೆ ನಮ್ಮ ಅಮ್ಮಗೆ, ಆ್ಯಂಡ್ ನಿಮ್ಮ ಫ್ಯಾನ್ ಯಾರೋ ಸಿಕ್ಕಿದ್ದಾರೆ ಇಲ್ಲಿ ಮೈಸೂರಲ್ಲಿ ಅಂತ ಹೇಳ್ತಾರೆ. ಆ್ಯಂಡ್ ಆ ವಿಡಿಯೋ ಕಾಲ್ ನೋಡಿ ನಮ್ಮ ಅಮ್ಮ ರಿಯಾಕ್ಷನ್ ಹೆಂಗಿರ್ತಾನೆ ನೋಡಿ. ಆಂಟಿ ನಾನು ಇಲ್ಲಿ ಮೈಸೂರಿಗೆ ಬಂದಿದ್ದೀನಿ, ನಿಮ್ಮ ಫ್ಯಾನ್ ಯಾರೋ ಇಲ್ಲಿ ಸಿಕ್ಕಿದ್ದಾರೆ, ನನಗೆ ವಿಡಿಯೋ ಮಾಡಿಕೊಡಿ, ಐ ಮೀನ್ ವಿಡಿಯೋ ಕಾಲ್ ಮಾಡಿ ಅಂತಂದ್ರು, ಅದಕ್ಕೆ ಮಾಡಿದೆ. ಹಾಯ್ ಮೇಡಮ್, ಚೆನ್ನಾಗಿದ್ದೀರಾ? ಬಿಗ್ ಫ್ಯಾನ್ ಮೇಡಮ್, ನಿಮ್ಮ ಮಗನ ಜೊತೆ ವಿಡಿಯೋಸ್ ನೋಡ್ತಾ ಇರ್ತೀನಿ, ತುಂಬಾ ಚೆನ್ನಾಗಿ ಮಾಡ್ತೀರಾ. ಆಗಲ್ಲ ಮೈಸೂರು ಬಂದೆ, ಮೈಸೂರು ಪ್ಯಾಲೇಸ್ ಅಲ್ಲಿ ಮೀಟಿಂಗ್ ಮಾಡ್ಬೇಕು. ಅವ್ರೇನ್ ಬಿಡಿ ಸರ್, ಸೂಪರ್ ಸ್ಟಾರ್ ನಮ್ಮ ಮಗ, ಎಲ್ಲ ನಿಮ್ಮ ಆಶೀರ್ವಾದದಿಂದ ನಡೀತಾ ಇದೆ. ಸ್ವೀಟ್ ತೊಗೊಳಕ್ಕಾಗಿಲ್ಲ ಅಂದರೆ ಯಾರು ತಿನ್ನಲ್ಲ ಅಂತ ಅನ್ನಿಸ್ತು ಮೈಸೂರು ಪಾಕ್. ಈಗ ಸದ್ಯಕ್ಕೆ ವೇಸ್ಟ್ ಮಾಡ್ತಾರೆ, ಮತ್ತು ಜಾಸ್ತಿ ತೊಗೊಂಡು ಹೋಗಿ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಇಲ್ಲಿಂದ ಹೊರಟಿಸಿದ. ನಾವು ಇಲ್ಲಿ ತಿಂದ್ಬಿಟ್ಟು ನಮಗೇನು ಬೇಕು ಅದನ್ನು ನೋಡಿ. ಟಾಂಗ ಗಾಡಿ ಕೆಫೆ ಹಿಡಿದ್ನಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನನ್ನ ತಲೆ ಫುಲ್ ನೋವ್ತಾ ಇದೆ, ಒಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಎಲ್ಲರೂ ಮಲ್ಕೊಂಬಿಟ್ಟು ಹೋಗ್ತೀನಿ. ನಾನು ಬೇಡ ಅಂತ ಕೈಯಲ್ಲಿ 2 ಸರಿ ಹೇಳಿದ್ರು ಮಾಡೇ ಬಿಟ್ರು ಅವರು ನೋಡಿ. ಕ್ಲೀನಿಂಗ್ ಕ್ಯಾಶ್ ಎತ್ತಬೇಕು ನಾನು ಬೇಡ ಅಂತ ಕೈಯಿಂದನೇ ತೋರಿಸಿದೆ. ಇರಲಿ ಪಾಪ. ಸೊ ಕೆಫೆ ರೀಚ್ ಆಗಿದ್ದೀವಿ. ನಮ್ಮ ಟುಮ್ ಇದೆಲ್ಲ ಇಷ್ಟ ಆಗುತ್ತೆ, ಅದಕ್ಕೆ ಒಂದು ನಮ್ಮ ಮನೆಯವ್ರು ಎಲ್ರಿಗೂ ಒಂದೊಂದು ತೊಗೊಂಡೋಗೋಣ ಅಂತ ತೊಗೊಂಡೋಗ್ತಾ ಇದ್ದೀನಿ. ಇದೆರಡು ತೊಗೊಂಡಿದ್ದೀವಿ ಮ್ಯಾಶ್ ಮೇಲು ಗೈಸ್. ಸೊ ಫೈನಲಿ ಇಲ್ಲಿಂದ ಪಾರ್ಸಲ್ ತೊಗೊಂಡು ಒಂದಷ್ಟು ಕಾರಲ್ಲಿ ತಿನ್ನೋಕೆ ಒಂದು ಸ್ವಲ್ಪ ಎತ್ಕೊಂಡು, ಅಲ್ಲಿ ತಿನ್ನೋಕ್ಕಾಗಿಲ್ಲ, ಕೂತ್ಕೊಂಡಿಲ್ಲ ನಾವು. ತಲೆ ಗುಡ್ರ ಅಂತಿದೆ ಗಾಯ್ಸ್. ಆದರೂ ಇವ್ರಿಗೆ ಯಾವುದೋ ಒಂದು ಫುಡ್ ಇದೆಲ್ಲ ಗೈಸ್, ಒಂದು ಫುಡ್ ಟ್ರಕ್ ಇದೆಯಂತೆ, ತುಂಬ ಫೇಮಸ್ ಇಲ್ಲಿ. ಅಲ್ಲಿ ಡಿನ್ನರ್ ಮುಗಿಸ್ಕೊಂಡು ಸೀದಾ ಬೆಂಗಳೂರಿಗೆ ಹೋಗೋಣ. ಲೆಟ್ಸ್ ಗೋ. ನೀವು ಫೋರ್ಸ್ ಮಾಡಿ ಹಿಡಿದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ತುಂಬ ಫೋರ್ಸ್ ಮಾಡ್ತಿದ್ದಾರೆ ಗೈಸ್. ನನಗೆ ಯೋಚನೆ ಮಾಡ್ತಾ ಇದ್ದೀನಿ ಈಗ. ಏನು ಫುಡ್ ಟ್ರಕ್ಸ್ ಇದೆ. ಫಸ್ಟ್ ಟೈಮ್ ನಾನು ಮೈಸೂರಲ್ಲಿ ಫುಡ್ ಟ್ರಕ್ಗೆ ಬಂದಿರೋದು. ನೋಡೋಣ ಹೆಂಗಿರುತ್ತೆ ಅಂತ. ಬನ್ನಿ. ತುಂಬ ಜನ ಇದ್ದಾರೆ ಯಾವುದೋ ಒಂದು ಅಂಗಡಿಲಿ, ಅದರಲ್ಲಿ ಹೋಗಿ ಇವ್ರಿಗೇನೋ ಇಷ್ಟ ಅಂತೆ, ಅದನ್ನು ತಿನ್ಕೊಂಡು ಹೋಗೋಣ ಬನ್ನಿ. ಅವ್ರಿಗೆ ಇಷ್ಟ ಆಗಿದೆ, ಅವ್ರು ತೊಗೊಂಡ್ರು. ನಾನು ಪಾರ್ಸಲ್ ಮಾಡಿಸ್ಕೊಂಡಿದ್ದೀನಿ ಬರ್ಗರ್ ಒಂದು. ಮಧ್ಯಾಹ್ನ ತಿಂದರೆ ಸ್ವಲ್ಪ ಜಾಸ್ತಿ ಆಯಿತು, ಮಸಾಲ ಆಗೋಯ್ತು. ಅದಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋಣ ಅಂತ. ಅದು ಬೇರೆ ಸ್ವೀಟ್ ಬೇರೆ ತಿನ್ಬಿಟ್ನಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ತಿನ್ನೋಣ. ಇದನ್ನು ಪಾರ್ಸಲ್ ತೊಗೊಂಡಿದ್ದೀವಿ ನಮ್ಮ ಮನೆಗೆ. ಸೊ ಲೆಟ್ಸ್ ಗೋ ಗಾಯ್ಸ್. ಈಗ ಇಲ್ಲಿಂದ ಬೆಂಗಳೂರು ಕಾರ್ ಓಡಿಸ್ಬೇಕು. ಲೆಟ್ಸ್ ಗೋ. ನನಗೆ ಆಟೋಮೆಟಿಕ್ ಕಾರ್ ತೊಗೋಬೇಡ ಅಂತ ಹೇಳ್ತಾ ಇದ್ರು. ಯಾಕೆ ಅಂದರೆ ಹೈವೇಲೆಲ್ಲ ಹೋದರೆ ಬೋರ್ ಆಗುತ್ತೆ, ನಿದ್ದೆ ಬಂದ್ಬಿಡುತ್ತೆ ಅಂತ. ಸೋ ಟ್ರೂ ಗೈಸ್, ಸೋ ಟ್ರೂ. ಬೋರ್ ಆಗ್ತಿದೆ ನನಗೆ, ಕಾಲ್ಗೂ ಕೈಗೂ ಏನು ಕೆಲಸನೇ ಇಲ್ಲ, ಸುಮ್ಮನೆ ಹಿಂಗೆ ಹೋಗ್ತಾ ಇರೋದು. ಅದೇ ಮ್ಯಾನ್ಯಲ್ ಆಗಿರೋ ಗೇರ್ ಚೇಂಜ್ ಮಾಡೋದೆಲ್ಲ ಫೀಲಿಂಗ್ ಇರೋದು ಗಾಯ್ಸ್. ಸೊ ಫೈನಲಿ ಅವ್ರನ್ನ ಡ್ರಾಪ್ ಮಾಡಿ ಈಗ ನಾನು ನಮ್ಮ ಮನೆಗೆ ಹೊರಟಿದ್ದೀನಿ. ಇಲ್ಲಿಂದ 40 ಮಿನಿಟ್ಸ್ ತೋರಿಸ್ತಾ ಇದೆ. ಲೆಟ್ಸ್ ಗೋ. ನಮ್ಮ ಅಮ್ಮ ಫೋನ್ ಮಾಡಿ ಬೈತವ್ರೆ, ಹೋಗಿತ್ತವ್ರೆ, ಅವ್ರಿಗೆ ಹೇಳ್ದಿರ ಹೋಗಿದ್ದಕ್ಕೆ. ಬನ್ನಿ, ನಾನು ಅವ್ರು ರೇಗಿಸ್ತಾರೆ ಅಂತ ಬಂದ ಮೇಲೆ ಹೇಳೋಣ ಅಂದ್ಕೊಂಡೆ, ಬಟ್ ಈಗ ಗೊತ್ತಾಗಿರೋದ್ರಿಂದ ನಮ್ಮ ಎದ್ದಿದ್ದಾರೆಲ್ಲ ಗೊತ್ತಿಲ್ಲ. ಬಟ್ ಅವ್ರಿಗೋಸ್ಕರ ಒಂಚೂರು ಸ್ವೀಟ್ ಕಿಟ್ ಎಲ್ಲ ತೊಗೊಂಡೋಗ್ತಾ ಇದ್ದೀನಿ ಗೈಸ್. ನನ್ನ ಮುಂದೆ ಅಲ್ಲಿ 1 ಕೋಟಿದ ಕಾರ್ ಹೋಗ್ತಿದೆ. ನಾನು ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ, ಅದು ನನ್ನ ಮುಂದೆಯಿಂದ ಹೋಗ್ತೇನೆ ಇಲ್ಲ, ಹಿಂಗೆ ಸ್ಲೋ ಆಗಿ ಹೋಗ್ತಾ ಇದ್ದೀನಿ. ಅದರಿಂದ ನಾನು 1 ಕೋಟಿ ಕಾರ್ ತೊಗೊಂಡಿದ್ದಾರೆ. 1 ಕೋಟಿ ಕಾರ್ ಹೆಂಗಪ್ಪ ತೊಗೊಳೋದು ನಾನು ಮುಂದೆ? 1 ಕೋಟಿ ಕಾರ್ ತೊಗೊಳಕ್ಕಾಗುತ್ತಾ ನನ್ನಿಂದ? ಈ ಥರದ್ದೆಲ್ಲ ಯೋಚನೆಗಳು. ಆಮೇಲೆ ಯೋಚನೆ ಮಾಡ್ತೀನಿ, ಈ ರೋಡಲ್ಲೇ ನಾನು ಡಿಯೋಲ್ ಓಡಾಡ್ತಿದ್ದೆ, ಈ ರೋಡಲ್ಲೇ ಬಸ್ಸಲ್ಲಿ ಓಡಾಡ್ತಿದ್ದೆ, ಇದೇ ಚೌಟ್ರಿಯಲ್ಲಿ ನಾನು ಒಂದ್ಸರಿ ಪಾಂಪ್ಲೆಟ್ ಹಂಚಿದ್ದೆ, ಏನೇನೋ ಮಾಡಿದ್ದೀನಿ. ಇಲ್ಲಿವರೆಗೂ ಬಂದಿದ್ದೀನಿ, ಅಲ್ಲಿವರೆಗೂ ಹೋಗೋಕ್ಕಾಗುತ್ತೆ. ಬಟ್ ಹೆಂಗೆ, ಯಾವ ಥರ ಇವರೆಲ್ಲ ಹೆಂಗೆ ಮಾಡ್ತಾವ್ರೆ, ನಾವೆಲ್ಲ ಹೆಂಗೆ ಮಾಡೋದು, ಏನೋ ಅರ್ಥನೇ ಆಗಲ್ಲ. ಐ ಆಮ್ ಸೋ ಸ್ಟಕ್. ಬಟ್ ದಿಸ್ ಇಸ್ ಹ್ಯಾಪ್ನಿಂಗ್ ಎವ್ರಿ ಡೇ. ಐ ಥಿಂಕ್ ಅಬೌಟ್ ಇಟ್. ಐ ಗೆಸ್ ನಂತರ ತುಂಬ ಜನ ಯೋಚನೆ ಮಾಡ್ತಿರ್ತೀರ. ಬಟ್ ಎಲ್ಲ ಆಗುತ್ತೆ. ಡ್ಯಾಮ್ ಶೋರ್. ನಾನು ಅಭಿಯಣ್ಣ ಹತ್ರ ಹೇಳ್ತಿದ್ದೆ, ಅಭಿಯಣ್ಣ ಕಾರೆಲ್ಲ ಹೆಂಗೆ ತೊಗೋತಾರೆ ಅಭಿಯಣ್ಣ ಅಂತ. ಆ್ಯಂಡ್ ಐ ಹ್ಯಾವ್ ಅ ಕಾರ್ ನಾವು. ಈಗ BMW, ಮರ್ಸಿಡೀಸು, ಪಾರ್ಚ್ ಎಲ್ಲ ನೋಡ್ತಾ ಇರ್ತೀನಿ. ಇದೆಲ್ಲ ಹೆಂಗೆ ತೊಗೋತಾರಪ್ಪ ಅಂತ ಈಗ ಯೋಚನೆ ಮಾಡ್ತಾ ಇದ್ದೀನಿ. ಅದು ನನ್ನ ಹತ್ರ ಇರುತ್ತೆ. ಇದು ಮೇ ಬಿ ನಾನು ತೊಗೊಂಡಿದ್ದೀನ ಈ ಪಾರ್ಟ್ನ ಹಾಕ್ತೀನಿ ಗೈಸ್. ಬನ್ನಿ ಈಗ ಮನೆ ವಾಪಸ್ ಹೋಗೋಣ. ಆ್ಯಂಡ್ ಆಲ್ಸೋ
ಇಟ್ ವಾಸ್ ನೈಸ್ ಟ್ರಿಪ್. ಸೊ ದಿಸ್ ವಾಸ್ ಅ ವೆರಿ ಲಾಂಗ್ ಪ್ಲ್ಯಾನ್. ನಾನು ಹೇಳ್ದಂಗೆ ನಿಮಗೆ ತುಂಬ ಮುಂಚೆ ಪ್ಲ್ಯಾನ್ ಮಾಡಿದ್ದೆ ನಾನು, ನಮ್ಮ ಅವರು ಹೋಗಬೇಕು ಅಂತ. ಬಟ್ ಟೈಮ್ ಆಗಿರಲಿಲ್ಲ, ನನ್ನ ವರ್ಕ್ ಸ್ಟ್ರೆಸ್ ಅದು ಇದರಿಂದ ಆ್ಯಂಡ್ ಬ್ಲಾಗ್ಸ್ ಅದರಿಂದ ಐ ಕುಡಂಟ್ ಪ್ಲ್ಯಾನ್ ಪ್ರಾಪರ್ಲಿ. ಸೊ ಇವತ್ತು ಫೈನಲಿ ಹೋಗಿ ಬಂದಿದ್ದು ಆಯಿತು, ಮುಗಿದು ಹೋಯ್ತು ಇವತ್ತಿನ ದಿನ. ಗೊತ್ತೇ ಆಗಲಿಲ್ಲ ಹೆಂಗೆ ಮುಗೀತು ಅಂತ. ನಾನು ಹೆಂಗೆ ಓಡಿಸ್ತೆ ಅಂತಲೂ ಗೊತ್ತಾಗಿಲ್ಲ ನನ್ನ ಕಾರ್ನ ಇವತ್ತು. ಇವಾಗ ಸಮಾಧಾನ ಆಯಿತು, ಓಕೆ ಸಮೀರ್ ನಿನ್ನ ಕಾರು ಓಡಿಸ್ಬೋದಪ್ಪ ಜಾಸ್ತಿ ದೂರ ಇವಾಗ ಅಂತ. ತುಂಬ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಇಟ್ಸ್ ನೈಸ್ ದಟ್ ನಾನು ಫೇಸ್ ತೋರ್ಸೋಕ್ಕಾಗಿಲ್ಲ, ಯಾಕೆಂದರೆ ಇನ್ನೂ ತುಂಬ ಮಾತಾಡೋದಿದೆ, ತುಂಬ ಕಲಿಯೋದಿದೆ, ಒಬ್ರ ಬಗ್ಗೆ ಒಬ್ಬರು ತುಂಬ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿದೆ. ಸೊ ನಾವೀಗಲೇ ಫೇಸ್ ಎಲ್ಲ ಇಟ್ಬಿಟ್ಟು ಇವರೇ ನನ್ನ ಗರ್ಲ್ ಫ್ರೆಂಡ್, ಇವರೇ ನನ್ನ ಬಾಯ್ ಫ್ರೆಂಡ್ ಅಂತ ಫಿಕ್ಸ್ ಮಾಡಿ ಎಲ್ರಿಗೂ ಹೇಳಿ ಮಾಡೋದಾಗೆ ದಿಸ್ ಇಸ್ ಅ ನೈಸ್ ಪ್ರೊಸೆಸ್. ಮೇ ಬಿ ಫ್ಯಾಮ್ಲಿ ಹೇಳೋದೆಲ್ಲ ಒಳ್ಳೇದಕ್ಕೆ ಅನಿಸುತ್ತೆ. ಈಗಲೇ ಬೇಡ, ಟೇಕ್ ಟೈಮ್ ಸ್ಲೋ ಆಗಿರಿ ಅಂತ ಹೇಳೋದು. ಫ್ಯಾಮ್ಲಿಗೆ ಒಂದು ಸೆಲ್ಯೂಟ್, ನಮಸ್ಕಾರ ಹೇಳ್ತಾ ಈಗ ಮನೆಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಎಲ್ಲರೂ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಅಮ್ಮ ನನ್ನ ತಮ್ಮ ಎಲ್ಲ ಎಲ್ಲಿದೆ ಏನೂ ಬಂದಿಲ್ಲ ಅಂತ. ಸೊ ಬೇಗ ಹೋಗಿ ಅವ್ರಿಗೆ ನಾನು ತೊಗೊಂಬಂದಿರೋದನ್ನೆಲ್ಲ ಕೊಟ್ಟು ಮಲ್ಗೋಣ. ಲೆಟ್ಸ್ ಗೋ. ಫೈನಲಿ ವಾಪಸ್ ಬಂದೆ ಮನೆಗೆ. ಇವ್ರ ರಿಯಾಕ್ಷನ್ ನೋಡಿ. ಏನು ಮೈಸೂರು ಹೋಗಿ ಹಿಂಗ್ ಹೋಗಿ ಬಂದೆ ಡೌಟ್ ನಂಗೆ. ಅದು ಯಾವಾಗ್ಲೂ ನಮ್ ಸಾಯ್ಲಿರೋನು, ಯಾರೊಬ್ರು ಕಾರ್ ಓಡಿಸೋದಿರೋರು ನನಗೂ ಕೊಡ್ತಿದ್ದೆ. ಅವನು ಓಡ್ಸೋದು ಎರಡೇ ಟೈಮಲ್ಲಿ. ಒಂದು ನಂಗೆ ಹುಷಾರಿಲ್ದಿರೋ ಟೈಮಲ್ಲಿ, ಇಲ್ಲ ನಾನು ಇಲ್ದಿರೋ ಟೈಮಲ್ಲಿ. ಈಗ ನಾನು ತಂದಿರೋದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೆಳಗ್ಗೆ ತಿನ್ನೋಣ ಅಂತ ಹೇಳಿದ್ದೀನಿ ನಾನೇ. ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಚೆನ್ನಾಗಿರುತ್ತೆ ಗೈಸ್. ಅದಕ್ಕೆ ನಮ್ಮ ಅಕ್ಕ ಮತ್ತು ತಮ್ಮ ಇಬ್ಬರು ಎಲ್ಲ ಶಾಪಿಂಗ್ ಹೋಗಿದ್ರು ಗೈಸ್. ಎಷ್ಟೋ ಕೊಟ್ಟಿದ್ರಂತೆ, ಏನಾದ್ರು ತೊಗೋಬೋದು ನೀವು ಅಂತ. ನನ್ನ ತಮ್ಮ ಒಂದೊಂದು ರೂಪಾಯಿನೂ ನನಗೆ, ನಮ್ಮ ಅಮ್ಮಗೆ ಅಂತ ಖರ್ಚು ಮಾಡಿದ್ದಾನೆ. ನಮ್ಮ ಅಪ್ಪಗೆ ತೊಗೊಂಡಿಲ್ಲ, ಸಿಕ್ಕಿಲ್ಲ ತೊಗೊಂಡಿದ್ದಾನೆ. ಅವನಿಗೆ ಟೀ ಶರ್ಟ್ ತೊಗೊಂಡಿದ್ದಾನೆ ಆಯಿತಾ. ಬಟ್ ನಮ್ಮ ಅಕ್ಕ ಒಂದೂ ನನಗೆ, ನಮ್ಮ ಅಮ್ಮಗೆ, ನಮ್ಮ ತಮ್ಮಂಗೆ ಎಲ್ಲ ತಗೊಂಡಿದ್ಲು. ಕೇಳಿಲ್ಲ, ಜಾಸ್ತಿ ರೇಟ್ ಆಗಿದೆ ಎಲ್ಲ ತೆಗ್ದಿಟ್ಬಿಟ್ಟು ಅವಳು ಮಾತಾಡ್ಸ್ಕೊಂಡಿದ್ಲು. ಏನು ಅನ್ಸಲ್ಲ, ನಂದೆಲ್ಲ ತೆಗ್ಬಿಟ್ಟು ನಿಮ್ದು ಸೋನು ಚೀ. ನಾನು ನಿನಗೆ ಅಂತ ಈಗ ಕೇಕ್ ತೊಗೊಂಬಂದೆ, ತೊಗೊಂಬಂದೆ. ಅದು ಸಾಯಿಲಿಗೆ ಮಾತ್ರ ಕೊಡ್ತೀನಿ. ನನ್ನ ತಮ್ಮ ಗೈಸ್, ನನ್ನ ಪ್ರೀತಿಯ ತಮ್ಮ, ನನ್ನ ಜೀವಕ್ಕಿಂತ ಜಾಸ್ತಿ ನನ್ನ ತಮ್ಮ. ಇಷ್ಟು ದಿನ ನನ್ನ ಫೇವ್ರೇಟ್ ನಮ್ಮ ಅಕ್ಕ ಆಗಿದ್ಲು, ಇನ್ಮೇಲೆ ನನ್ನ ಫೇವ್ರೇಟು ನಮ್ಮ ಅಕ್ಕನೇ ಇರ್ತಾಳೆ. ಅದು ಸ್ವಲ್ಪ ಜಾಸ್ತಿ ನನ್ನ ತಮ್ಮ. ಇಲ್ಲ ಪಾಪ ನನ್ನ ತಮ್ಮ ನನಗೋಸ್ಕರ 10,000 ರೂಪಾಯಿ 2 ಟೆಂಟ್ ತಂದಿದ್ದೇನೆ. ಅದೇನಕ್ಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನಾಳೆ ಬ್ಲಾಗಲ್ಲಿ. ನಾನು ಕಮ್ಮಿ ಆಗೋದು ಫುಲ್ಲು. ಅಕ್ಕ ಒಂದೇ ಒಂದು ಜಾಕೆಟ್ ಕೊಡ್ಸಕ್ಕ, ನಾನು ಏನು ತಗೊಂಡಿಲ್ಲ ಅಂದೆ. ಸರಿ ಅಂತ ಕೊಟ್ಲು. ಬೇಡ ಅದೇ ಹಾಕೊಂಡು ಹೋಗೋಳೆ. ನಾನು ನಂಗೆ ಅಲ್ಲಿ ಹೇಳಿದ್ದು ಇವತ್ತು ಚಳಿ ಅಂತ ಹಾಕೊಂಡೆ ಕೊಂಡು ಅಂತೆ. ಇನ್ನು ಚಳಿ ಜಾಕೆಟೇ ಸಿಕ್ಕಿಲ್ವಾ? ಇಷ್ಟೇ ಗಾಯ್ಸ್ ನೋಡಿ. ನಮ್ಮ ಅಕ್ಕ ಸ್ವಾತಿ ಅಲ್ಲ, ನಿಮ್ಮ ಅಕ್ಕ ಸ್ವಾತಿ ಅಂತೆ. ಸ್ವಾತಿ ಗೈಸ್. ಅವನು ರಿಯಲ್ ವರ್ಡ್ನ ಹೇಳಕ್ ಆಗ್ತಿಲ್ಲ ಅಂತ ಹೇಳ್ತೀರ. ಅದ್ ಹೇಳಿದ್ರೆ ಅವಳು ಗರ್ಟ್ ಆಗುತ್ತೆ ಅಂತ ಹೇಳ್ತಾಳೆ ನನ್ನ ತಮ್ಮ. ಸ್ವಾರ್ಥಿ ಮಮ್ಮಿ ಬರ್ತಾರೆ, ಹೋಗಿ ಬೇಗ. ಬೇಡ, ನೀನು ನನ್ನ ತಮ್ಮನ ರೇಗ್ಸೋದೆಲ್ಲ ಬೇಕಾಗಿಲ್ಲ. ನನ್ನ ತಮ್ಮ ಜೀವಕ್ಕಿಂತ ಜಾಸ್ತಿ ನನಗೆ. ನೀನು ಅವ್ನು ರೇಗ್ಸ್ಬೋದು ನನ್ನ ಮುಂದೆ ಅನ್ಕೊಂಡಿದ್ರೆ ಅದು ತಪ್ಪು. ಓಕೆನಾ? ನಿನ್ನ ಮಲ್ಕೋ ಹೋಗು ಪ್ಲೀಸ್. ಬೆಳಗ್ಗೆ ಎದ್ದಿದ್ದೀನಿ, ಅಮ್ಮ ಕೆಳಗೆ ಬಾ ಅಂತ ಸ್ಟ್ರಿಕ್ಟಾಗಿ ಕರೆದಿದ್ದಾರೆ. ಹೋಗ್ತಾ ಇದ್ದೀನಿ ನಾನು ಕಾಫಿ ಎತ್ಕೊಂಡು ಕೆಳಗೆ. ರಾತ್ರಿ ನಿನ್ನೆ ಹೇಳ್ದೆ ಹೋಗಿದ್ದಕ್ಕೆ ನಮ್ಮ ಅಮ್ಮ ಈಗ ಗರಂ ಆಗಿದ್ದಾರೆ. ಅವ್ರ ರಿಯಾಕ್ಷನ್ ನೋಡಿ ಬನ್ನಿ. ಏನು ಎಲ್ಲೋಗಿದ್ದೀನಿ? ಚಾಮುಂಡಿ ಬೆಟ್ಟ ದೇವ್ರ ಹತ್ರ ಹೋಗಿ ಬಂದೆ. ಅದಕ್ಕೆ ನಾವೇನ್ ಪಾಪ ಮಾಡಿದ್ರ? ನೀನ್ ಒಬ್ಳು ಹೋಗಿದ್ದು? ಅದು ಗರ್ಲ್ ಫ್ರೆಂಡ್ ಜೊತೆ ಸ್ವಲ್ಪ ಟೈಮ್ ಬೇಕಿತ್ತು. ತುಂಬಾ ದೇವಸ್ಥಾನಗಳೆಲ್ಲ ಸುತ್ತಾ ಇದೆಯಾ ನಡುವೆ? ಟೈಮ್ ಬೇಕಿತ್ತು ಸ್ವಲ್ಪ. ದೇವ್ರಿಗೆ ನಂಬ್ತಾ ಇಲ್ಲ, ದೇವಸ್ಥಾನಕ್ಕೆ ಯಾವಾಗ ಹೋಗ್ತಿದ್ಯಲ್ಲ ಅಂತ. ಸುಮ್ನೆ ಅದಂಗೆ ಲೈಫಲ್ಲಿ ಒಂದು ಹುಡುಗಿ ಬಂದ್ರೆ ಎಲ್ಲ ಬದಲಾಗುತ್ತೆ ಅಂತಾರಲ್ಲ, ಹಂಗೆ. ಹುಡುಗಿ ಬದಲಾಗತ್ತಾ? ಸ್ವಲ್ಪ ದಿನ ನಿಮ್ನು ಮರ್ತು ಬಿಡ್ತೀನಿ. ಮಕ ನೋಡಿ ಗೈಸ್, ಮಕ ನೋಡಿ ಹೆಂಗ. ಜೀವನದಲ್ಲಿ ಜೀವನ ಆದ್ರೆ ಅದೇ. ಇಲ್ಲ, ನಂಗೆ ಫ್ಯಾಮಿಲಿ ನಿಮ್ಗೆ ಕರ್ಕೊಂಡು ಹೋಗಿಲ್ಲ. ಎಲ್ಲಿಗೆ? ನಾವು ಹೋಗ್ಬೇಕು ಅನ್ಕೊಂಡಿದ್ವಿ. ಹೌದಾ? ಹೋಗ್ ಬನ್ನಿ ಇಬ್ರು, ಗಂಡ ಹೆಂಡತಿ ಹೋಗಂಗಿದ್ರೆ ನಿನಗೆ ಕರಿತಾ ಇದೆ, ಕೇಳ್ತಾ ಇದೆ. ಮಕ್ಳಂತ ಯಾಕಿರೋದು? ಗಂಡ ಹೆಂಡತಿ ಹೋಗ್ ಬನ್ನಿ. ನೀವು ಹೋಗ್ತಿರಿ ಕಣೋ, ಮಕ್ಳತ್ರ ಹೋಗೋದ್ ಬೇರೆ, ಗಂಡ ಹೆಂಡತಿ ಹೋಗೋದ್ ಬೇರೆ, ಇಡೀ ಫ್ಯಾಮಿಲಿ ಹೋಗೋದ್ ಬೇರೆ. ಇಡೀ ಫ್ಯಾಮಿಲಿನಾ? ಸರಿ ಆಯ್ತು, ಈ ಮಂತ್ ಹೋಗೋಣ. ನೆಕ್ಸ್ಟ್ ನಮ್ಮ ಅಮ್ಮ ಬರ್ಡೇಗೆ ನಾನಿರಲ್ಲ. ನಮ್ಮ ಅಮ್ಮ ಬರ್ಡೇಗೆ ನಾನಿರಲ್ಲ, ಸಾಯಿಲ್ದಿರಲ್ಲ, ನಮ್ಮ ಅಕ್ಕ ಇರ್ತಾಳೆ ಅನ್ಸುತ್ತೆ, ಏನೋ ಗೊತ್ತಿಲ್ಲ. ಬಟ್ ನಮ್ಮ ಅಮ್ಮ ಬರ್ಡೇ ಈ ಸರಿ ನಾವಿಲ್ಲದೆ ಸೆಲೆಬ್ರೇಟ್ ಮಾಡಬೇಕಾಗ್ತಾ ಇದೆ. ಸಾರಿ ರಿಯಾನಾ, ಸಾರಿ. ಐ ಆಮ್ ಗೋಯಿಂಗ್ ಟು ಟ್ರಿಪ್. ನಂದಾಗಲೇ ಬುಕ್ ಆಗಿದೆ ಟಿಕೆಟ್ಸು, ನಿಜ.
ಗೈಸ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ಗೈಸ್. ನಾನು ಏನು ಮಾಡಲಿ, ಅದು ಒಂದು ಇಂಪಾರ್ಟೆಂಟ್ ಹೋಗಲೇಬೇಕಾಗಿರೋ ಪರಿಸ್ಥಿತಿ. ಇಲ್ಲಾಂದರೆ ನಮ್ಮ ಅಮ್ಮ ಬರ್ಡೇ ನಾನು ಮಿಸ್ ಮಾಡಲ್ಲ. ಸಿಚುವೇಶನ್ ಹಂಗಿದೆ. ಐ ಆಮ್ ಸಾರಿ ರಿಯಾನಾ, ಐ ಆಮ್ ರಿಯಲಿ ಬಕ್ರ ಹಾಯ್. ಏನು ಹೇಳಲಿ ನಾನು? ಸುಮ್ಮನೆ ನಕ್ಬಿಟ್ಟು ನಾನು ನಗಿಸ್ಬಿಟ್ರೆ ಅದು ಸುಳ್ಳಂತೆ. ಇದು ಚೆನ್ನಾಗಿದೆ ಇದು. ಎಲ್ಲ ಗೊತ್ತಾಗ ಆಯ್ತಾಯ್ತು, ಓಕೆ ಓಕೆ ಗೈಸ್. ನಾ ಅಪ್ಪನೇ ದೇವ್ರಂತವ್ರು ಗೈಸ್. ಒಂದು ಕ್ವಶನ್ ಕೇಳಲ್ಲ. ಕ್ವಶನ್ ಕೇಳೋದಲ್ಲ ಕಣೋ, ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಕರೆಕ್ಟ್ ಆಗಿದ್ರೆ ಕರೆಕ್ಟ್, ಇಲ್ಲ ಅಂದ್ರೆ ದೇವ್ರಪ್ಪ ನೀವು, ದೇವ್ರಪ್ಪ ನೀವು, ದೇವತಾ ಮನುಷ್ಯ ನೀವು. ಇವ್ರ ತರ ಅಲ್ಲ ಬಿಡಿ. ನೀವೆಲ್ಲ ಇರ್ಬೇಕಿತ್ತಪ್ಪ ನೀವು. ಇವ್ರ ಜೊತೆ ಸೇರಿ ಹಾಳಾಗೋದ್ರಿ, ಇವ್ರ ಜೊತೆ ಸೇರಿ ಹಾಳಾಗೋದ್ರಿ ಅಷ್ಟೇ. ಬೇಡ ಬೇಡ ಅವ್ಳೇನ್ ಹೇಳ್ರಿ ಎಲ್ಲೋಗಿದ್ದ ಅಂದ್ರೆ ನೀವೇನ್ ಖುಷಿ ಆಗ್ಬಿಟ್ಟಿದ್ರ ದೇವತಾ ಮನುಷ್ಯ ಅಂತ ತಾನೆ. ಏನ್ ಫುಲ್ಲು ಎಲ್ಲೋ ಹೋಗ್ಬಿಟ್ಟಿದ್ರ, ದೇವರಾಗ್ಬಿಟ್ಟಿದ್ರ. ಕೇಳಿ ಅವ್ರಿಗೆ ಎಲ್ಲೋಗಿದ್ದ ಹೆಂಗೋಗಿದ್ದ ನಮ್ಗೆ ಹೇಳ್ದೆ ಹೋದ್ನಲ್ಲ ಅವನು. ಹೌದಲ್ಲೋ ನೀನು. ನಾನು ಅನ್ಕೊಂಡೆ ಏನೋ ಪ್ರಮೋಷನ್ ಇದೆ ಅಂತ ಹೋಗೋಣ. ನಾನ್ ಏನ್ ಹೇಳಿದನು, ಶೂಟ್ ಇದೆ ಅಂತ ಹೇಳಿದ್ದು. ಶೂಟ್ಗೆ ಹೋಗಿದ್ದವನು. ಶೂಟ್ ಅದೇ ಶೂಟ್ ಮಾಡಕ್ ಹೋಗಿತ್ತು ಮೈಸೂರಲ್ಲಿ. ಮೈಸೂರು ಪ್ಯಾಲೇಸಲ್ಲಿ. ಮೈಸೂರು ದೇವಸ್ಥಾನಕ್ಕೆ ಹೋಗಿ ನಾವ್ ದೊಡ್ಡವ್ರಂತ ಏನಕ್ಕಿರೋದು ಒಂದ್ ಮಾತು ಕೇಳಿದವನು. ಯಾರಿಗೆ? ನಮ್ಗೆ ಹೇಳ್ಬೇಕು. ನೀವ್ ಹೇಳ್ಬಿಟ್ಟು ಹೋಗ್ತಿದ್ರ ಮಮ್ಮಿಗೆ? ಯಾವ ಹೋಗ್ತಾ ಇದ್ರ? ಎಲ್ಲಿದ್ದು ಹುಡ್ಕೊಂಬರೋಳು ಇವಳು. ಹೌದಾ? ಓಕೆ ಓಕೆ, ನೆಕ್ಸ್ಟ್ ಟೈಮ್ ಹೇಳ್ಬಿಟ್ಟು ಹೋಗ್ತೀನಿ. ನೋಡಿ ಇದೆಲ್ಲ ನಾನು ನಮ್ಮ ಫ್ಯಾಮಿಲಿ ತಂದಿದ್ದು. ನಮ್ಮ ಅಪ್ಪ ಬೆಳಗ್ಗೆ ಅವರು ತಿಂದು ರಾಣಿಗೂ ಹೊರದು ಹಾಕಿದಾರಂತೆ. ನೋಡಿ ಇದರಲ್ಲಿ ಇದು ನನಗೆ ತುಂಬಾ ಇಷ್ಟ ಆಗಿ ತರಿಸಿದ್ದು. ಕ್ರೀಮ್ ಬನ್ನ ಹ್ಮ್ ಒಳಗಡೆ ಕ್ರೀಮ್ ಇದೆಯಾ? ತಿನ್ಬೇಡಿ ತಿನ್ಬೇಡಿ, ಬಿಡಿ ಬಿಡಿ ಸಾಕು. ನೋಡ್ಬೇಕಾ? ಅತಿ ಮಧುರ ಈ ನಮ್ಮ ಅನುರಾಗ ಇದಕ್ಕೆಂದು